ಯತ್ನಾಳ್ ಅವರು ಬಿಜೆಪಿ ಸರ್ಕಾರದ ದೊಡ್ಡ ಮಟ್ಟದಲ್ಲಿ 40,000 ಕೋಟಿ ಹಗರಣ ಆಗಿದೆ. ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡಲಿ, ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲನೂ ಕೂಡ. ನಿನ್ನೆ ಪ್ರೊಟೆಸ್ಟಲ್ಲಿ ಮಾಡಿದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಸರ್ಕಾರ ಏನಾದರೂ ವಾಪಸ್ ತಗೊಳ್ಳುತ್ತಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತೀನಿ ರೀ. ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ. ಶಾಂತಿಯುತವಾದಂಥ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ, ಆದರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಅಂತ ನಾರಾಯಣಗೌಡ ಏನು ಕ್ರಮ ತಗೊಂಡಿದ್ದೀವಪ್ಪ ನಾವು? ಅವ್ರು ಪ್ರತಿಭಟನೆ ಮಾಡೋದನ್ನು ತಡೆದಿಲ್ಲ, ನಾವು ಕಾನೂನು ಕೈ ತಗೊಳ್ಳೋರಿಗೆ ವಿರುದ್ಧ ಮಾಡಿದ್ದೀವಿ ಅಷ್ಟೇ.